सहनावतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಗುರುಪೂರ್ಣಿಮಾ ದಿವಸ. ಇದನ್ನ ನಾವು ಈ ಆನ್ಲೈನ್ ಮುಖಾಂತರವೇ ನಾವು ಆಚರಣೆಯನ್ನು ಮಾಡ್ತಾ ಪರಮ ಪೂಜ್ಯ ಗುರುಗಳು ಎಲ್ಲರಿಗೂ ಕೂಡ ಈ ಒಂದು ನಮನವನ್ನ ನಾವು ಸಲ್ಲಿಸ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಭಾಗಿಗಳಾಗಬೇಕಾಗಿ ಪ್ರಾರ್ಥನೆ. ನಾನೇ ಎಲ್ಲ ಮಂತ್ರ ಇದೆಲ್ಲ ಹೇಳಿಬಿಟ್ಟು ಮಾಡ್ತೇನೆ. ಏನು ಇದು ಆನ್ಲೈನ್ ಆದ್ದರಿಂದ ತಾವು ಯಾರು ಹೇಳೋದಕ್ಕಾಗೋದಿಲ್ಲ. ಆದ್ದರಿಂದ ಕಿವಿಗೊಟ್ಟು ಕೇಳಿದ್ರೆ ಅಷ್ಟೇ ಸಾಕು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಪೂಜಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುರ್ಬ್ರಹ್ಮ ಗುರುರ್ವಿಷ್ಣುರ್ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಆಗಮಾರ್ಥಂ ತು ದೇವಾನಾಂ ಗಮನಾರ್ಥಂ ತು ರಕ್ಷಸಾಂ ಪೂರ್ವೇ ಘಂಟಾರವಂ ತತ್ರ ದೇವತಾಹ್ವಾನಾಂಚ ಇತಿ ಘಂಟಾನಾದಂ ಕೃತ್ವಾ अपसर्पन्तु ये भूता भूमि संस्थिताः ये भूता विघ्नकर्तारस्तेन शन्तु शिवाज्ञयां पृथिव्यां मेरुवृक्षर्षिः कूर्मो देवता सुतलच्छन्दः आसन प्राणायामे विनियोगः. ओम प्रणवस्य परब्रह्म ऋषिः परमात्मा देवता देवी गायत्री छंद प्राणायामे विनियोगः. ओम भूः ओम भुवः ओम स्वः ओम महं जनः ओम तपः ओम सत्यम् ओम भूर्भुवः स्वः ओम तत्सवितुर्वरेण्यं भर्गो देवस्य धीमहि धियो यो नः प्रचोदयात्. ओम आपो ज्योतिरस्वमृतं ब्रह्मभूर्भुवस्वरोम्. ಈ ಸಂಕಲ್ಪ ನಾನು ಹೇಳ್ತೇನೆ, ತಾವೆಲ್ಲ ಕೇಳಿದ್ರೆ ಸಾಕು. ಭೂರ್ಭುವಸ್ವರೋಂ ಮಮೋಪಾತ್ತ ಸಮಸ್ತ ದುರಿತ ಕ್ಷಯ ದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಸ್ಯಾಂ ಶುಭ ತಿಥೌ ಶೋಭನೆ ಮುಹೂರ್ತೆ ಅದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೆ ಶಾಲಿವಾಹನ ಶಕೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿ ಷಷ್ಟಿ ಸಂವತ್ಸರಾಣಾಂ ಮಧ್ಯೆ ಶ್ರೀಮತ್ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮರ್ತೌ ಆಷಾಢ ಮಾಸೆ ಶುಕ್ಲಪಕ್ಷೆ ಪೌರ್ಣಮಾಸ್ಯಾಂ ಭಾನುವಾಸರಯುಕ್ತಾಯಾಂ ಶುಭ ನಕ್ಷತ್ರ ಶುಭಯೋಗ ಶುಭಕರಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಯಾಂ ಶುಭ ತಿಥೌ ಮಮ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ವಿಶೇಷೇಣ ಮಮ ಅಜ್ಞಾನ ಜನಿತ ಸಮಸ್ತ ಭ್ರಾಂತಿ ಜ್ಞಾನ ನಿವೃತ್ತ್ಯರ್ಥಂ ಶಾಂಕರ ಭಾಷ್ಯಾರ್ಥ ಜ್ಞಾನಾವಾಪ್ತ್ಯರ್ಥಂ ತನ್ನಿಷ್ಠಾರೂಪ ಕೈವಲ್ಯ ಸಿದ್ಧ್ಯರ್ಥಂ ಚ ಸರ್ವಜ್ಞ ಕಲ್ಪಾನ್ ವ್ಯಾಸಾದಿ ಸಮಸ್ತ ಜ್ಞಾನಿವರಾನ್ ಉದ್ದೇಶ್ಯ ವ್ಯಾಸ ಗೌಡಪಾದ ಶಂಕರ ಸುರೇಶ್ವರ ಸಚ್ಚಿದಾನಂದೇಂದ್ರಾದಿ ಸಮಸ್ತ ಜ್ಞಾನಿವರೆಣ್ಯ ಪೂಜಾಂಚ ಧ್ಯಾನಾವಾಹನಾದಿ ಷೋಡಶೋಪಚಾರ ಪೂರ್ವಿಕಾಂ ಕರಿಷ್ಯೇ. ಓಂ ಅಥ ಧ್ಯಾನಂ. ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ
अस्मदाचार्यपर्यन्तां वन्दे गुरुपरम्परां ध्यायामि ध्यानं समर्पयामि। ॐ व्यासादि समस्तज्ञानिवरेभ्यो नमः। आवाहनं समर्पयामि, रत्नसिंहासनं समर्पयामि, पादारविन्दयोः पाद्यं समर्पयामि, करकमलयोः अर्घ्यमर्घ्यं समर्पयामि, मुखारविन्दे आचमनीयं समर्पयामि, शुद्धोदकेन स्तपयामि। ॐ सद्यो जातं प्रपद्यामि, सद्यो जाताय वै नमो नमः। भवे भवे नाति भवे भवस्वमां भवोद्भवाय नमः। वामदेवाय नमो, ज्येष्ठाय नमः श्रेष्ठाय नमो, रुद्राय नमः कालाय नमः कलविकरणाय नमो, बलविकरणाय नमो, बलाय नमो, बलप्रमथनाय नमः, सर्वभूतदमनाय नमो, मनोन्मनाय नमः। अघोरेभ्यो थघोरेभ्यो घोरघोरधरेभ्यः सर्वेभ्यः सर्वशर्वेभ्यो नमस्ते अस्तु रुद्ररूपेभ्यः। तत्पुरुषाय विद्महे महादेवाय धीमहि तन्नो रुद्रः प्रचोदयात्। ॐ ईशानः सर्वविद्यानाम् ईश्वरः सर्वभूतानां ब्रह्माधिपतिर्ब्रह्मणोऽधिपतिर्ब्रह्म शिवो मे अस्तु सदा अथ इति शुद्धोदकेन स्तपयामि। ॐ ॐ व्यासादि समस्तज्ञानिवरेभ्यो नमः। अथ परब्रह्मादि अस्मद्गुरुपर्यन्तान् सर्वान् सद्गुरुवरेण्यान् स्तोत्रपुष्पैः पूजयामि। మరి స్తోత్రపుష్ಪ అಷ್ಟೇ. ఓం गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्रीगुरवे नमः। अखण्डमण्डलाकारं व्याप्तं येन चराचरं तत्पदं दर्शितं येन तस्मै ಶ್ರೀಗುರವೇ ನಮಃ. ಇಲ್ಲಿಂದ ವೇದಾಂತ ವೇದ್ಯನಾದ ಪರಬ್ರಹ್ಮನಿಂದ ಹಿಡಿದು ನಮ್ಮ ಗುರುಗಳವರೆಗೆ ಈ ಷೋಡಶೋಪಚಾರ ಪೂಜೆ ಈಗ ಪ್ರಾರಂಭ ಮಾಡೋಣ. ಮೊಟ್ಟ ಮೊದಲನೆಯದಾಗಿ ವೇದಾಂತ ವೇದ್ಯವಾದ ಪರಬ್ರಹ್ಮ, ಹಿರಣ್ಯಗರ್ಭ ಬ್ರಹ್ಮ ಅಲ್ಲ, ವೇದಾಂತ ವೇದ್ಯವಾದ ನಿರ್ವಿಶೇಷವಾದ ಪರಂಬ್ರಹ್ಮ. ಇಲ್ಲಿಂದ ಶುರು. ಓಂ ಅಜಮಪಿ ಚ ನಿಯೋಗಂ ಪ್ರಾಪದೈಶ್ವರ್ಯ ಯೋಗಾತ್ ಅಗತಿ ಚ ಗತಿಮತ್ತಾಂ ಪ್ರಾಪದೇಕಂ ಹ್ಯನೇಕಂ ವಿವಿಧ ವಿಷಯ ಧರ್ಮಗ್ರಾಹಿ ಮುಗ್ಧೇಕ್ಷಣಾನಾಂ ಪ್ರಣತ ಭಯ ವಿಹಂತೃ ಬ್ರಹ್ಮಯತ್ತನ್ನತೋಸ್ಮಿ. ಅನಾದ್ಯಾನಂದ ಕೂಟಸ್ಥ ಜ್ಞಾನಾನಂದ ಸದಾತ್ಮನೆ ಅಭೂತದ್ವೈತ ಜಾಲಾಯ ಸಾಕ್ಷಿಣೆ ಬ್ರಹ್ಮಣೇ ನಮಃ. ವೇದಾಂತ ವೇದ್ಯಾಯ ಪರಬ್ರಹ್ಮಣೇ ನಮಃ ಸ್ತೋತ್ರ ಪುಷ್ಪಂ ಸಮರ್ಪಯಾಮಿ. ಈಗ ದಕ್ಷಿಣಾಮೂರ್ತಿ. ಓಂ ವಟವಿಟಪಿ ಸಮೀಪೆ ಭೂವಿಭಾಗೇ ನಿಷಣ್ಣಂ ಸಕಲ ಮುನಿಜನಾನಾಂ ಜ್ಞಾನದಾತಾರಮಾರಾಥ ತ್ರಿಭುವನ ಗುರುಮೀಶಂ ದಕ್ಷಿಣಾಮೂರ್ತಿದೇವಂ ಜನನ ಮರಣ ದುಃಖ ಛೇದದಕ್ಷಂ ನಮಾಮಿ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿಜ್ಞಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ದಕ್ಷಿಣಾಮೂರ್ತಯೇ ನಮಃ ಸ್ತೋತ್ರ ಪುಷ್ಪಂ ಸಮರ್ಪಯಾಮಿ. ಈಗ ಜಗದ್ಗುರುವಾದ ಕೃಷ್ಣ ಪರಮಾತ್ಮ. ಓಂ ಸಾಕ್ಷಾನ್ನಾರಾಯಣೋ ದೇವಃ ಕೃತ್ವಾ ಮರ್ತ್ಯಮಯೀಂ ತನುಂ ಮಗ್ನಾನುದ್ಧರತೆ ಲೋಕಾನ್ ಕೃಷ್ಣೇನ ಗುರುರೂಪಿಣ.
ದಿವ್ಯಮಾಲ್ಯಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಕೃಷ್ಣಂ ವಂದೇ ಜಗದ್ಗುರುಂ. ಗೀತಾಚಾರ್ಯಾಯ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಸ್ತೋತ್ರ ಪುಷ್ಪಂ ಸಮರ್ಪಯಾಮಿ. ಈಗ ನಾರಾಯಣ ನಾರಾಯಣ ಪದ್ಮಭವ ವಸಿಷ್ಠ ಇದೆಯಲ್ಲ ಅದ್ರ ಪ್ರಕಾರ ನಾರಾಯಣ. ಓಂ ಸೀಮಾತೀತಮನಾದ್ಯಂತಂ ನಾಮೋಚ್ಚಾರಣ ಭೇಷಜಂ ಕಾಮಿತಾಶೇಷ ಫಲದಂ ನಾರಾಯಣಮಹಂ ಭಜೆ. ಓಂ ಲಕ್ಷ್ಮೀಪತಯೇ ಶ್ರೀಮನ್ನಾರಾಯಣಾಯ ನಮಃ. ಇಂತಹ ಸ್ತೋತ್ರಗಳನ್ನ ನಾವು ಎಷ್ಟು ಬೇಕಾದ್ರೂ ಹೇಳ್ಬೋದು, ವಿಪುಲವಾಗಿ ನಮಗೆ ಸಿಕ್ಕುತ್ತೆ. ಆದರೆ ಈ ಕಾಲಾಭಾವ, ಆದ್ದರಿಂದ ಒಂದೊಂದನ್ನೇ ಹೇಳ್ತಾ ಬರ್ತೇನೆ. ಓಂ ಲಕ್ಷ್ಮೀಪತಯೇ ಶ್ರೀಮನ್ನಾರಾಯಣಾಯ ನಮಃ. ಈಗ ಚತುರ್ಮುಖ ಬ್ರಹ್ಮ. ಓಂ ಯೋಗಿ ಹೃತ್ಪದ್ಮ ನಿಲಯಂ ನತ ಜೀವಹಿತೇ ರತಂ ಶ್ರುತೀನಾಂ ಜನ್ಮಭೂಮಿಂ ತ್ವಾಂ ಚತುರ್ಮುಖಮಹಂ ಭಜೆ. ಈ ಚತುರ್ಮುಖ ಬ್ರಹ್ಮ ಯಾರು ಗೊತ್ತೇನು? ಶ್ರುತೀನಾಂ ಜನ್ಮಭೂಮಿಂ, ಎಲ್ಲ ವೇದಗಳ ಜನ್ಮಭೂಮಿ ಅವನಿಂದಲೇ ಹುಟ್ಟಿರ್ತಕ್ಕಂಥದ್ದು ಚತುರ್ಮುಖ ಬ್ರಹ್ಮ. ಇಂತಹ ಶ್ರುತೀನಾಂ ಜನ್ಮಭೂಮಿಂ ತ್ವಾಂ ಚತುರ್ಮುಖಮಹಂ ಭಜೆ. ಓಂ ಹಿರಣ್ಯಗರ್ಭ ಬ್ರಹ್ಮಣೇ ನಮಃ. ಸ್ತೋತ್ರ ಪುಷ್ಪೈಃ ಪೂಜಯಾಮಿ. ಈಗ ವಸಿಷ್ಠ. ಓಂ ಪ್ರಸಮಾಹಿತಮತ್ಯಂತಂ ಪ್ರತಿಮಾಮಿತ ತೇಜಸಂ ವಶೀಕೃತ ಪರಾನಂದಂ ವಸಿಷ್ಠಂ ಗುರುಮಾಶ್ರಯೇ. ಓಂ ಕರ್ಮ ಬ್ರಹ್ಮವಿದೆ ಮಹರ್ಷಿಣೇ ವಸಿಷ್ಠಾಯ ನಮಃ. ಸ್ತೋತ್ರ ಪುಷ್ಪೈಃ ಪೂಜಯಾಮಿ. ಈಗ ಶಕ್ತಿ. ಓಂ ಶುಕ್ತೌ ರೂಪ್ಯಮಿವಾಭಾತಿ ಶುಕ್ತೌ ರೂಪ್ಯಮಿವಾಭಾತಿ. ಅದೇ ಶುಕ್ತಾನ ಕಪ್ಪೆ ಚಿಪ್ಪು, ರೂಪ್ಯ ಅಂದರೆ ಬೆಳ್ಳಿ. ಶುಕ್ತೌ ರೂಪ್ಯಮಿವಾಭಾತಿ ಯದ್ರೂಪಂ ಮಯಿ ಕಲ್ಪಿತಂ ಶಕ್ತ್ಯಾ ಪರಿಹೃತಂ ಯೇನ ಶಕ್ತಿಂ ತಂ ಗುರುಮಾಶ್ರಯೇ. ಓಂ ಶಕ್ತಯೇ ನಮಃ. ಸ್ತೋತ್ರ ಪುಷ್ಪೈಃ ಪೂಜಯಾಮಿ. ಈಗ ಪರಾಶರ. ಓಂ ಕರಣಾತೀತ ಚಿದ್ರೂಪಂ ಪರಿಪೂರ್ಣಂ ಪರಾಯಣಂ ಶಕ್ತಿಪುತ್ರಂ ಜ್ಞಾನನಿಷ್ಠಂ ಪರಾಶರಮಹಂ ಭಜೆ. ಓಂ ಪರಾಶರಾಯ ನಮಃ. ಸ್ತೋತ್ರ ಪುಷ್ಪಂ ಸಮರ್ಪಯಾಮಿ. ಈಗ ವೇದವ್ಯಾಸರು ಈ ದಿನದ ಒಂದು ಆರಾಧ್ಯ ಗುರುಗಳು. ಓಂ ವೇದವ್ಯಾಸಂ ಸ್ವಾತ್ಮರೂಪಂ ಸತ್ಯಸಂಧಂ ಪರಾಯಣಂ ವೇದಾಂತ ಸೂತ್ರಕರ್ತಾರಂ ಸಶಿಷ್ಯಂ ಪ್ರಣಮಾಮ್ಯಹಂ. ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೇ ಫುಲ್ಲಾರವಿಂದಾಯತ ಪತ್ರ ನೇತ್ರ ಯೇನ ತ್ವಯಾ ಭಾರತ ತೈಲ ಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪಃ. ಓಂ ವಿಶಾಲ ಬುದ್ಧಯೇ ಮಹಾಜ್ಞಾನಾಯ ವೇದವ್ಯಾಸಾಯ ನಮಃ. ಸ್ತೋತ್ರ ಪುಷ್ಪೈಃ ಪೂಜಯಾಮಿ. ಈಗ ವೇದವ್ಯಾಸರೇ ಅವ್ರಿಗೆ ಇನ್ನೊಂದು ಹೆಸರು. ಯಾರು? ಬಾದರಾಯಣ ವ್ಯಾಸರು. ಓಂ ನಮಃ ಶ್ರುತಿಶಿರಃ ಪದ್ಮಷಂಡ ಮಾರ್ತಂಡಮೂರ್ತಯೇ ಬಾದರಾಯಣ ಸಂಜ್ಞಾಯ ಮುನಯೇ ಶಮವೇಶ್ಮನೆ. ಬಾದರಾಯಣರಿಗೆ ಒಂದು ವಿಶೇಷವಾದ ವಿಶೇಷವನ್ನು ಕೊಟ್ಟಿದ್ದಾರೆ. ವ್ಯಾಸರಿಗೂ ಕೊಟ್ಟು ಹಿಂದೆ ಮಾಡಿದ್ವಿ. ಇಲ್ಲಿ ನಮಃ ಶ್ರುತಿಶಿರಃ ಪದ್ಮಷಂಡ ಮಾರ್ತಂಡಮೂರ್ತಯೇ ವಿಶೇಷಣ. ಏನು? ಶ್ರುತಿಶಿರ ಯಾವುದು? ವೇದಾಂತಗಳು. ಶ್ರುತಿ ಅಂದರೆ ವೇದ, ಅದಕ್ಕೆ ಶಿರಪ್ರಾಯವಾಗಿರ್ತಕ್ಕಂಥದ್ದು ವೇದಾಂತಗಳು, ಉಪನಿಷತ್ತುಗಳು. ಆ ಶ್ರುತಿಶಿರ ವೇದಾಂತಗಳು, ಉಪನಿಷತ್ತುಗಳು ಎಂಬ ಪದ್ಮಷಂಡ. ಪದ್ಮ ಅಂದರೆ ಕಮಲ, ಕಮಲಗಳ ಷಂಡ ಅಂದರೆ ಸಮೂಹ. ಸರೋವರ ಇದೆ, ಅಲ್ಲಿ ಏನು ಕಮಲಗಳ ಸಮೂಹ ಇದೆ. ಶ್ರುತಿ ಯಾಕೆ ಸಮೂಹ ಅಂತ ಹೇಳಿದ್ರು ಅಂದರೆ ಅಪಾರವಾಗಿದೆ ಶ್ರುತಿ. ಅದರಲ್ಲಿರತಕ್ಕಂಥ ವೇದಾಂತಗಳು ಪ್ರತಿಯೊಂದು
ವೇದಕ್ಕೂ ಒಂದೊಂದು ವೇದಾಂತ ಅಂತ ಇದೆ, ಉಪನಿಷತ್ತು ಅಂತ ಇದೆ. ಇಂತಹ ಶ್ರುತಿ ಶಿರಗಳು ಉಪನಿಷತ್ತುಗಳೆಂಬ ಕಮಲ ಸಮೂಹಕ್ಕೆ ಯಾರಿವರು? ಬಾದರಾಯಣ ವ್ಯಾಸರು. ಆ ಕಮಲ ಸಮೂಹಕ್ಕೆ ಮಾರ್ತಂಡ ಮೂರ್ತಯೇ, ಅದು ಸೂರ್ಯನಂತಿರುವವನು. ವಿಶೇಷಣ ಯಾಕೆ ಕೊಟ್ಟೆ? ನಮಃ ಶ್ರುತಿ ಶಿರ ಪದ್ಮಷಂಡ ಮಾರ್ತಂಡ ಮೂರ್ತಯೇ ಬಾದರಾಯಣ ಸಂಜ್ಞಾಯ ಮುನಯೇ ಶಮವೇಶ್ಮನೆ. ಓಂ ವೇದಾಂತ ಸೂತ್ರಕೃತೆ ಬಾದರಾಯಣಾಚಾರ್ಯಾಯ ನಮಃ. ಓಂ ಶುಕಾಯ. ಓಂ ತ್ರಿಕಾಲಾತೀತ ಚಿನ್ಮಾತ್ರ ಪ್ರಶಾಂತ ಸ್ವಾಂತ ಸಂಯುತಂ ವಿಕಾರಾದ್ಯೈರಸಂ ಸ್ಪೃಷ್ಟಂ ಶುಕ ಮಹರ್ಷಿ ಜ್ಞಾನ ವೈರಾಗ್ಯ ಚಕ್ರವರ್ತಿ. ಯಾವ ವಿಕಾರಗಳು ಒಳಗಾಗೋದಿಲ್ಲ. ವಿಕಾರಾದ್ಯೈರಸಂ ಸ್ಪೃಷ್ಟಂ ಶುಕಂ ಗುರುಮಹಂ ಶ್ರಯೇ. ಓಂ ಪರಮ ವೈರಾಗ್ಯಮೂರ್ತಯೇ ಶುಕ ಮಹರ್ಷಯೇ ನಮಃ. ಈಗ ಪ್ರಸಿದ್ಧರಾದ ಯಾಜ್ಞವಲ್ಕ್ಯ ಮಹರ್ಷಿಗಳು, ಯಾಜ್ಞವಲ್ಕ್ಯ ಮಹಾಮುನಿಗಳು. ಓಂ ಯೋಗೀಶ್ವರಂ ಯಾಜ್ಞವಲ್ಕ್ಯಂ ಕರ್ಮ ಬ್ರಹ್ಮವಿದಂ ಪರಂ ಮೈತ್ರೇಯೀ ಪ್ರಿಯ ಭರ್ತಾರಂ ವಂದೇ ವೇದಾಂತ ಭಾಸ್ಕರಂ. ವಂದೇ ತಂ ಮಂಗಳಾತ್ಮಾನಂ ಭಾಸ್ವಂತಂ ವೇದ ವಿಗ್ರಹಂ ಯಾಜ್ಞವಲ್ಕ್ಯಂ ಮುನಿಶ್ರೇಷ್ಠಂ ಜಿಷ್ಣುಂ ಹರಿಹರ ಪ್ರಭಂ. ಮುಖ್ಯರಾದವರಿಗೆ ಒಂದು ಎರಡು ಹೇಳೋಣ, ಬಾಕಿ ಎಲ್ಲರೂ ಮುಖ್ಯರೇ. ಅದು ಸಮಯಾಭಾವದಿಂದ ಒಂದೊಂದು ಹೇಳ್ಕೊಂಡು ಹೋಗೋಣ. ಇನ್ನೊಂದ್ಸಲ ಹೇಳೋಣ. ಓಂ ಯೋಗೀಶ್ವರಂ ಯಾಜ್ಞವಲ್ಕ್ಯಂ ಕರ್ಮ ಬ್ರಹ್ಮವಿದಂ ಪರಂ ಮೈತ್ರೇಯೀ ಪ್ರಿಯ ಭರ್ತಾರಂ ವಂದೇ ವೇದಾಂತ ಭಾಸ್ಕರಂ. ವಂದೇ ತಂ ಮಂಗಳಾತ್ಮಾನಂ ಭಾಸ್ವಂತಂ ವೇದ ವಿಗ್ರಹಂ ಯಾಜ್ಞವಲ್ಕ್ಯಂ ಮುನಿಶ್ರೇಷ್ಠಂ ಜಿಷ್ಣುಂ ಹರಿಹರ ಪ್ರಭಂ. ಓಂ ಧರ್ಮ ಬ್ರಹ್ಮನಿಷ್ಠಾಯ ಮುನಿಶ್ರೇಷ್ಠಾಯ ವೈರಾಗ್ಯ ಚಕ್ರವರ್ತಿನೇ ಜ್ಞಾನ ಭಾಸ್ಕರಾಯ ಯಾಜ್ಞವಲ್ಕ್ಯಾಯ ನಮಃ. ಯಾಜ್ಞವಲ್ಕ್ಯರು ಮಹಾಮುನಿಗಳು. ಗೊತ್ತಾಗತ್ತೆ ನಮಗೆ, ಬೃಹದಾರಣ್ಯಕದಲ್ಲಿ ಗೊತ್ತಿದೆಯಲ್ಲ ಹಾಗೆ. ಈಗ ಯಾಜ್ಞವಲ್ಕ್ಯರಾಯಿತು. ಗೌಡಪಾದ. ಓಂ ಗೌಡಪಾದಂ ಮಹಾಜ್ಞಾನಂ ಅಜಾತ ಬ್ರಹ್ಮಬೋಧಕಂ ಮಾಂಡೂಕ್ಯಕಾರಿಕಾ ಗ್ರಂಥ ಕರ್ತಾರಂ ಸದ್ಗುರುಂ ಭಜೆ. ಗೌಡಪಾದಂ ಮಹಾಜ್ಞಾನಂ ಅಜಾತ ಬ್ರಹ್ಮಬೋಧಕಂ ಮಾಂಡೂಕ್ಯಕಾರಿಕಾ ಗ್ರಂಥ ಕರ್ತಾರಂ ಸದ್ಗುರುಂ ಭಜೆ. ಗೌಡಪಾದನು ಅಂದ ತಕ್ಷಣ ನಮಗೆ ಜ್ಞಾಪಕ ಬರ್ತಕ್ಕಂಥದ್ದು ಯಾವುದು? ಈ ಒಂದು ಅಜಾತ ಬ್ರಹ್ಮ ಅಥವಾ ಅಜಾತಿ ಬ್ರಹ್ಮ. ಅವರ ವಾದ ಯಾವುದು? ಅಜಾತಿ ಬ್ರಹ್ಮವಾದ. ಗೌಡಪಾದರ ಬಗ್ಗೆ ಏನಾದ್ರು ಹೇಳೋಕೆ ಹೊರಟ್ರೆ ಈ ಅಜಾತಿ ಬ್ರಹ್ಮ ಅಂತಕ್ಕಂಥ ಪದ ಹೇಳದೇ ಇದ್ರೆ ಅವರ ಒಂದು ನಾಮಧೇಯಕ್ಕೆ ಏನಷ್ಟೊಂದು ಗೌರವ ಕೊಟ್ಟ ಆಗೋದಿಲ್ಲ. ಅಂಥ ಮಹಾತ್ಮರವರು. ಇರಲಿ, ಇನ್ನೊಂದು ಹೇಳ್ಕೊಳ್ಳ. ಗೌಡಪಾದರು ನಾವು ನೋಡ್ತಾ ಇದ್ದೀವಲ್ಲ ಮಾಂಡೂಕ್ಯ ರಹಸ್ಯ ವಿವೃತ್ತಿಯಲ್ಲಿ, ಏನು ಅದ್ಭುತವಾದ ಕಾರಿಕೆಗಳು. ಇನ್ನೂ ಒಂದು ಶ್ಲೋಕ ಅಲ್ಲಿ. ಈ ಶ್ಲೋಕವನ್ನ ಶಂಕರ ಭಗವತ್ಪಾದರು ತಮ್ಮ ಪರಮ ಗುರುಗಳಾದ ಗೌಡಪಾದಾಚಾರ್ಯರನ್ನ ಹೀಗೆ ಸ್ತೋತ್ರ ಮಾಡಿದ್ದಾರೆ. ಎಲ್ಲಿ? ಮಾಂಡೂಕ್ಯೋಪನಿಷತ್ತಿನ ಕಟ್ಟ ಕಡೆಯ ಮಂಗಳ ಶ್ಲೋಕದಲ್ಲಿ. ಕಟ್ಟ ಕಡೆಯ ಮಂಗಳ ಶ್ಲೋಕ ಅದು. ಓಂ ಪ್ರಜ್ಞಾ ವೈಶಾಖ ವೇದಕ್ಷುಭಿತ ಜಲನಿಧೇರ್ವೇದನಾಮ್ನೋಂತರಸ್ಥಂ ಭೂತಾನ್ಯಾಲೋಕ್ಯಮಗ್ನಾನ್ಯವಿರತ ಜನನಗ್ರಹ ಘೋರೆ ಸಮುದ್ರೇ ಕಾರುಣ್ಯಾದುದ್ಧಾರಾಮೃತಮಿದಮರೇ ದುರ್ಲಭಂ ಭೂತಹೇತೋ ಯಸ್ತಂ ಪೂಜ್ಯಾಭಿಪೂಜ್ಯಂ ಪರಮಗುರುಮಮುಂ ಪಾದಪಾತೈರ್ನತೋಸ್ಮಿ. ಯಸ್ತಂ ಪೂಜ್ಯಾಭಿಪೂಜ್ಯಂ ಪರಮಗುರುಮಮುಂ ಪಾದಪಾತೈರ್ನತೋಸ್ಮಿ. ಶಂಕರ ಭಗವತ್ಪಾದರು ತಮ್ಮ ಪರಮ ಗುರುಗಳಿಗೆ ಕೊಟ್ಟಿರತಕ್ಕಂಥ ವಿಶೇಷಣ ಪೂಜ್ಯಾಭಿಪೂಜ್ಯಂ. ಹಬ್ಬ, ಪರಮ ಗುರುಮಮುಂ ಹೇಗೆ ನಮಸ್ಕಾರ ಅಲ್ಲ, ಪಾದಪಾತೈರ್ನತೋಸ್ಮಿ ಅಂತ. ವೇದಾಂತ ಸಂಪ್ರದಾಯ ವಿದೇ ಶ್ರೀ
ಗೌಡಪಾದಾಚಾರ್ಯಾಯ ನಮಃ. ಈಗ ಗೋವಿಂದ ಭಗವತ್ಪಾದರು ಶಂಕರರ ಸಾಕ್ಷಾತ್ ಗುರುಗಳು, ಅವರ ಪರಮ ಗುರುಗಳು, ಇವರ ಸಾಕ್ಷಾತ್ ಗುರುಗಳು. ಓಂ ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಇದೇ ಶಂಕರ ಭಗವತ್ಪಾದರು ಪರಮಗುರುಗಳಿಗೆ ನಮಸ್ಕಾರ ಮಾಡಿದ್ರು, ಹಿಂದೆ ಹೇಳಿದ್ವಿ ಆ ಶ್ಲೋಕನ. ಈಗ ತಮ್ಮ ಗುರುಗಳಿಗೆ, ಸಾಕ್ಷಾತ್ ಗುರುಗಳಿಗೆ ಈಗ ಆ ಸ್ತೋತ್ರ ಮಾಡ್ತಾ ಇದ್ದಾರೆ. ಸ್ತೋತ್ರ ಪುಷ್ಪದಿಂದ ಅವ್ರನ್ನ ಪೂಜೆ ಮಾಡ್ತಾ ಇದ್ದಾರೆ. ಆ ಶ್ಲೋಕ ಅದು ಕೂಡ ಮಾಂಡೂಕ್ಯ ಉಪನಿಷತ್ತಿನ ಭಾಷ್ಯದಲ್ಲಿ ನಾವು ಕಾಣಬಹುದು. ಆ ಒಂದು ಶ್ಲೋಕ ಶಂಕರ ಭಗವತ್ಪಾದರು ತಮ್ಮ ಗುರುಗಳಾದ ಗೋವಿಂದ ಭಗವತ್ ಪೂಜ್ಯಪಾದರನ್ನ ಸ್ತೋತ್ರ ಮಾಡಿರತಕ್ಕಂಥದ್ದು. ಓಂ ಯತ್ ಪ್ರಜ್ಞಾಲೋಕಭಾಸಾ ಪ್ರತಿಹತಿ ಮಗಮತ್ ಸ್ವಾಂತಮೋಹಾಂಧಕಾರೋ ಮಜ್ಜೋನ್ಮಜ್ಜಘೋರೆ ಹ್ಯಸಕೃದುಪಜನೋದನ್ವತಿತ್ರಾಸನೆ ಮೇ ಯತ್ಪಾದಾವಾಶ್ರಿತಾನಾಂ ಶ್ರುತಿಶಮ ವಿನಯ ಪ್ರಾಪ್ತಿರಗ್ರಾಹ್ಯಮೋಘ ತತ್ಪಾದೌ ಪಾವನೀಯೌ ಭವಭಯ ವಿನುದೌ ಸರ್ವಭಾವೈರ್ನಮಸ್ಯೆ. ತತ್ಪಾದೌ ಪಾವನೀಯೌ ಭವಭಯ ವಿನುದೌ ಸರ್ವಭಾವೈರ್ನಮಸ್ಯೆ. ಓಂ ಪರಮಾನಂದ ಸ್ವರೂಪಿಣೆ ಶ್ರೀ ಗೋವಿಂದ ಭಗವತ್ ಪೂಜ್ಯಪಾದಾಯ ನಮಃ. ಈಗ ಶಂಕರ ಭಗವತ್ಪಾದರ ಒಂದು ಸ್ತುತಿ. ಈ ಸ್ತುತಿಯನ್ನ ನಾವು ಪ್ರತಿ ಸೋಮವಾರ ನಾವು ಬ್ರಹ್ಮಸೂತ್ರವನ್ನ ಅಧ್ಯಯನ ಮಾಡುವಾಗ ಒಂದೊಂದು ಪ್ರಶಸ್ತಿ ಶ್ಲೋಕವನ್ನು ಹೇಳ್ತಾ ಇದ್ದೇವೆ. ಬೇಕಾದಷ್ಟು ಶ್ಲೋಕವನ್ನು ಹೇಳ್ಕೊಂಡಿದ್ದೇವೆ, ಎಲ್ಲವನ್ನೂ ಹೇಳ್ಬೋದು, ಸಮಯಾಭಾವ. ಅದರಿಂದ ಕೆಲವು ಮಾತ್ರ, ಒಂದೆರಡು ಮಾತ್ರ ಹೇಳಿಬಿಟ್ಟು ಆ ಒಂದು ಶಂಕರ ಭಗವತ್ ಪೂಜ್ಯಪಾದರಿಗೆ ನಾವು ನಮ್ಮ ನಮಸ್ಕಾರವನ್ನು ಸಮರ್ಪಿಸೋಣ. ಪ್ರಸಿದ್ಧವಾದ ಶ್ಲೋಕ, ಎಷ್ಟು ಯಾವ್ದು ಬೇಕಾದ್ರೂ ಹೇಳ್ಬೋದು, ಸುಮ್ಮನೆ ಒಂದು ಜ್ಞಾಪಕ ಬಂತು ಅದನ್ನು ಹೇಳೋಣ. ಓಂ ಪ್ರಸಿದ್ಧವಾದಿದು, ಇದು ಎಲ್ಲ ಪ್ರಶಸ್ತಿ ಶ್ಲೋಕಗಳಿಗಿಂತಲೂ ಕೂಡ ಅತ್ಯುತ್ತಮವಾದ ಪ್ರಶಸ್ತಿ ಶಂಕರ ಭಗವತ್ಪಾದರಿಗೆ. ಯಾರು ಕೊಟ್ಟರೋ ಗೊತ್ತಿಲ್ಲ. ಓಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಓಂ ಶ್ರುತಿ ಸ್ಮೃತಿ ಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಇನ್ನೊಂದು ಪ್ರಶಸ್ತಿಯನ್ನು ಹೇಳ್ಕೊಳ್ಳೋಣ. ಓಂ ಪಾರಾಶರ್ಯವಚೋ ವಿಲಾಸಮಸೃಣೈ ಸೂತ್ರೈ ಕ್ರಮೇಣಾತತೈ ಪ್ರತ್ಯಸ್ತೈ ಪ್ರಕಟೀಚಕಾರ ಭಗವಾನ್ ಯೋ ಭಾಷ್ಯ ಸಂಜ್ಞಂ ಪಟಂ ಅಜ್ಞಾನೋದ್ಭವಜಾಡ್ಯನಾಶಕರಣಂ ಸ್ವಾನಂದದಂ ಸೇವಿನಾಂ ತಂ ವಂದೇಖಿಲ ಯೋಗಿ ವಂದ್ಯಚರಣಂ ಶ್ರೀಶಂಕರಂ ಶಂಕರಂ. ತಂ ವಂದೇಖಿಲ ಯೋಗಿ ವಂದ್ಯಚರಣಂ ಶ್ರೀಶಂಕರಂ ಶಂಕರಂ. ಓಂ ಶಾರೀರಕಮೀಮಾಂಸಾ ಸೂತ್ರಭಾಷ್ಯಕರ್ತ್ರೇ ಜಗದ್ಗುರವೇ ಜ್ಞಾನಭಾಸ್ಕರಾಯ ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದಾಚಾರ್ಯವರ್ಯಾಯ ನಮಃ. ಸ್ತೋತ್ರಪುಷ್ಪೈ ಪೂಜಯಾಮಿ. ಈಗ ಸುರೇಶ್ವರ. ಓಂ ವಿಶ್ವಂ ಮಾಯಾಮಯತ್ವೇನ ರೂಪಿತಂ ಯತ್ ಪ್ರಬೋಧತಃ ಸುರೇಶ್ವರಮಹಂ ಧೀರಂ ವಾರ್ತಿಕಾಚಾರ್ಯಮಾಶ್ರಯೇ. ಓಂ ವಿಶ್ವಂ ಮಾಯಾಮಯತ್ವೇನ ರೂಪಿತಂ ಯತ್ ಪ್ರಬೋಧತಃ ಸುರೇಶ್ವರಮಹಂ ಧೀರಂ ವಾರ್ತಿಕಾಚಾರ್ಯಮಾಶ್ರಯೇ. ಈ ವಿಶ್ವ ಮಾಯಾಮಯ ಅಂತ ಹೇಳ್ತಾರಲ್ಲ, ಅದು ಯಾವಾಗ, ಅದು ಯತ್ ಪ್ರಬೋಧತಃ ಅಂದರೆ ಜ್ಞಾನವಾದ ಮೇಲೆ ಅದು ಕಾಣುತ್ತೆ ಹೊರತು ಅಲ್ಲಿಯವರೆಗೂ ಕೂಡ ವಿಶ್ವ ಮಾಯಾ ಅಂತ ಅನಿಸೋದೇ ಇಲ್ಲ.
ಇದನ್ನು ಯಾರೂ ಕೂಡ ಸುಳ್ಳು ಅಂತ ಭಗವತ್ಪಾದರಾಯರು ಯಾರೂ ಹೇಳಲಿಲ್ಲ. ಎಲ್ಲರೂ ಸುಳ್ಳು ಕಣ್ರಿ, ಎಲ್ಲ ಕನಸನ್ನ ನಾವು ಕಾಣ್ತಾ ಇರುವಾಗ ಹೇಗೆ ಅದೇ ಜಾಗೃತಾಗಿ ನಮಗೆ ತೋರುತ್ತೋ ಅದೇ ರೀತಿ ಇಲ್ಲೂ ಅಷ್ಟೆ. ಜ್ಞಾನವಾಗುವವರೆಗೆ ವಿಶ್ವ ಎಲ್ಲವೂ ಕೂಡ ಸತ್ಯ 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 ಪರಮ ಸತ್ಯ, ಯಾರೂ ಅಲ್ಲಿರೋದಿಲ್ಲ. ಆದರೆ ಅದರ ಪರಮಾರ್ಥ ರೂಪ ನಮಗೆ ಗೊತ್ತಾಗಿ ಅದರ ಸ್ವರೂಪ ಅರ್ಥವಾದ ಮೇಲೆ ಏನಾಗುತ್ತೆ, ಅಯ್ಯಯ್ಯೋ ಇವೆಲ್ಲ ಇದರ ಹಣೆ ಬರ ಇಷ್ಟೇ ಅಂತ ಗೊತ್ತಾಗುತ್ತೆ ಅಷ್ಟೇ. ಓಂ ವಾರ್ತಿಕಕಾರಾಯ ಪ್ರಪ್ರಥಮ ಶೃಂಗೇರಿ ಶಾರದಾ ಪೀಠಾಧೀಶ್ವರಾಯ ಶ್ರೀ ಸುರೇಶ್ವರಾಚಾರ್ಯಾಯ ನಮಃ. ಪ್ರಪ್ರಥಮ ಶಾರದಾ ಪೀಠಾಧೀಶ್ವರರು ಕರ್ಮಠರಾಗಿದ್ದಕ್ಕಂಥವರು ಆ ಒಂದು ಯತಿಗಳಾದರೂ ಅದಕ್ಕೆ ನಮಗೆ ಗೊತ್ತಿದೆ ಇರಲಿ. ಈಗ ಅದಕ್ಕಿಂತ ಹಿಂದೆನೂ ಮುಂದೆ ಬೇಕಾದಷ್ಟಿದೆ. 31 ಆದರೆ ಇಲ್ಲಿ ಇನ್ನೂ ಒಂದು 32 ಜನ ಇದ್ದಾರೆ. ಎಲ್ಲರನ್ನೂ ಕೂಡ ಹೇಳ್ಬೋದು, ನಮಗೆ ಅವರೆಲ್ಲರ ಸ್ತೋತ್ರ ಸಿಕ್ಕುತ್ತೆ. ಅದಕ್ಕೆ ಸಮಯ ಭಾವ. ಈ ಪರಮಗುರುಗಳು, ಜ್ಯೇಷ್ಠ ಪರಮಗುರುಗಳು, ತಜ್ಜೇಷ್ಠ ಪರಮಗುರುಗಳು, ಅಲ್ಲಿಂದ ಪ್ರಾರಂಭ ಮಾಡಿ ಇಲ್ಲಿಯ ಈಗಿನವರೆಗೂ ಕೂಡ ನೋಡೋಣ, ಏನು ಪೂಜೆ ಮಾಡೋಣ. ಪ್ರಪ್ರಥಮವಾಗಿ ನೃಸಿಂಹ ಭಾರತೀ ಸ್ವಾಮಿಗಳು, ನಾವು ಅವರ ಒಂದು ಶಂಕರ ಪ್ರಶಸ್ತಿಗಳನ್ನು ನಾವು ನೋಡಿದ್ದೇವೆ. ಅದ್ಭುತವಾದ ಕವಿಗಳು ಅಂದರೆ ಅವರು ನೃಸಿಂಹ ಭಾರತಿ ಮಹಾಸ್ವಾಮಿಗಳು. ಏನವರ ಜ್ಞಾನ, ಅವರ ವಿದ್ವತ್ತು, ಅವರ ಪ್ರತಿಭೆ ಅಂತಂದರೆ ಅದು ಸೀಮಾತೀತ. ಓಂ ಶ್ರೀ ಸಚ್ಚಿದಾನಂದ ಶಿವಾಭಿನವ್ಯ ನೃಸಿಂಹ ಭಾರತ್ಯಭಿಧಾನ್ಯತೇಂದ್ರಾನ್ ಶ್ರೀಶಂಕರಾಚಾರ್ಯ ಪರಾವತಾರಂ ವಿದ್ಯಾತಪೋ ಜ್ಞಾನನಿಧಿಂ ನಮಾಮಿ. ಓಂ ಶ್ರೀ ಸಚ್ಚಿದಾನಂದ ಶಿವಾಭಿನವ್ಯ ನೃಸಿಂಹ ಭಾರತ್ಯಭಿಧಾನ್ಯತೇಂದ್ರಾನ್ ಶ್ರೀಶಂಕರಾಚಾರ್ಯ ಪರಾವತಾರಂ ವಿದ್ಯಾತಪೋ ಜ್ಞಾನನಿಧಿಂ ನಮಾಮಿ. ಶೃಂಗೇರಿ ಶಾರದಾ ಪೀಠಾಧೀಶ್ವರಾಯ ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತೀ ಜಗದ್ಗುರವೇ ನಮಃ ಸ್ತೋತ್ರ ಪುಷ್ಪೈಃ ಪೂಜಯಾಮಿ. ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು. ಓಂ ಸದಾತ್ಮಧ್ಯಾನ ನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ಶೃಂಗೇರಿ ಶಾರದಾ ಪೀಠಾಧೀಶ್ವರಾಯ ಪರಮ ವೈರಾಗ್ಯ ಚಕ್ರವರ್ತಿನೇ ಬ್ರಹ್ಮವಿದೆ ಶ್ರೀ ಚಂದ್ರಶೇಖರ ಭಾರತೀ ಯತಿವರೇಣ್ಯಾಯ ನಮಃ ಸ್ತೋತ್ರ ಪುಷ್ಪೈಃ ಪೂಜಯಾಮಿ. ಮತ್ತೆ ಅಭಿನವ ವಿದ್ಯಾತೀರ್ಥರು. ಓಂ ವಿವೇಕಿನಂ ಮಹಾಪ್ರಜ್ಞಂ ಧೈರ್ಯೌದಾರ್ಯ ಕ್ಷಮಾನಿಧಿಂ ಸದಾಭಿನವ ಪೂರ್ವಂ ತಂ ವಿದ್ಯಾತೀರ್ಥ ಗುರುಂ ಭಜೆ. ವಿವೇಕಿನಂ ಮಹಾಪ್ರಜ್ಞಂ ಧೈರ್ಯೌದಾರ್ಯ ಕ್ಷಮಾನಿಧಿಂ ಸದಾಭಿನವ ಪೂರ್ವಂ ತಂ ವಿದ್ಯಾತೀರ್ಥ ಗುರುಂ ಭಜೆ. ಓಂ ಶೃಂಗೇರಿ ಶಾರದಾ ಪೀಠಾಧೀಶ್ವರಾಯ ಶ್ರೀಮದಭಿನವ ವಿದ್ಯಾತೀರ್ಥ ಜಗದ್ಗುರವೇ ನಮಃ ಸ್ತೋತ್ರ ಪುಷ್ಪೈಃ ಪೂಜಯಾಮಿ. ಈಗ ನಮ್ಮ ಕಣ್ಣು ಮುಂದೆ ವಿರಾಜಮಾನರಾಗಿರ್ತಕ್ಕಂತಹ ಭಾರತೀ ತೀರ್ಥರು. ಓಂ ಭಾರತೀ ಓಂ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ಶೃಂಗೇರಿ ಶಾರದಾ ಪೀಠಾಧೀಶ್ವರಾಯ ಮಹಾಸನ್ನಿಧಾನಾಯ ಶ್ರೀ ಭಾರತೀ ತೀರ್ಥ ಜಗದ್ಗುರವೇ ನಮಃ ಸ್ತೋತ್ರ ಪುಷ್ಪೈಃ ಪೂಜಯಾಮಿ. ಈಗ ವಿಧುಶೇಖರ ಭಾರತೀ ಮಹಾಸ್ವಾಮಿಗಳು. ಓಂ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ನೌಮಿ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ಶ್ರೀ ಶೃಂಗೇರಿ ಶ್ರೀ ಶಾರದಾ ಪೀಠಾಧೀಶ್ವರಾಯ ಶ್ರೀ ವಿಧುಶೇಖರ ಭಾರತೀ ಸನ್ನಿಧಾನಾಯ ನಮಃ.
ಈಗ ನಮ್ಮ ನೆಚ್ಚಿನ ಗುರುಗಳು ಪರಮ ಗುರುಗಳು ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳು. ಓಂ ಇದು ನಾವು ಪ್ರತಿನಿತ್ಯ ಪ್ರತಿ ವಾರ ಹೇಳ್ಕೊಳ್ತಕ್ಕಂಥ ಸ್ತೋತ್ರವೇ ಇದು. ಓಂ ಕಷಾಯರಹಿತಂ ಕಾಷಾಯವಾಸಂ ಸ್ವರೂಪನಿಷ್ಠಂ ಪರಿಪೂರ್ಣಬೋಧಂ ವಂದೇ ನಿಶಂ ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ. ಓಂ ಕಷಾಯರಹಿತಂ ಕಾಷಾಯವಾಸಂ ಸ್ವರೂಪನಿಷ್ಠಂ ಪರಿಪೂರ್ಣಬೋಧಂ ವಂದೇ ನಿಶಂ ಸಚ್ಚಿದಾನಂದರೂಪಂ ಸರಸ್ವತೀಮಿಂದ್ರಸಮಾನತೇಜಂ. ಓಂ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಯತೀಶ್ವರಂ ಬ್ರಹ್ಮನಿಷ್ಠಂ ವರೇಣ್ಯಂ ಶ್ರೀಶಂಕರಾಚಾರ್ಯ ಪರಾವತಾರಂ ವಿದ್ಯಾತಪೋ ಜ್ಞಾನನಿಧಿಂ ನಮಾಮಿ. ಓಂ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಯತೀಶ್ವರಂ ಬ್ರಹ್ಮನಿಷ್ಠಂ ವರೇಣ್ಯಂ ಶ್ರೀಶಂಕರಾಚಾರ್ಯ ಪರಾವತಾರಂ ವಿದ್ಯಾತಪೋ ಜ್ಞಾನನಿಧಿಂ ನಮಾಮಿ. ಅಭಿನವ ಶಂಕರಾಯ ಸಂಪ್ರದಾಯವಿದೆ ಜ್ಞಾನಸ್ವರೂಪಿಣೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಯತಿಶ್ರೇಷ್ಠಾಯ ನಮಃ. ಸ್ತೋತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ. ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ಆ ಪರಬ್ರಹ್ಮ ಅಸ್ಮದಾಚಾರ್ಯ ಪರ್ಯಂತಾಯೈ ಗುರುಪರಂಪರಾಯೈ. ಏನು ಆ ಪರಬ್ರಹ್ಮ ಅಂದ್ರೆ ಅಲ್ಲಿಂದ ಆ ಅಂದ್ರೆ ಆ ಸಮಾಂತ ಆ ಪರಬ್ರಹ್ಮ ಅಸ್ಮದಾಚಾರ್ಯ ಪರ್ಯಂತಾಯ ನಮ್ಮ ಈಗಿನ ಗುರುಗಳ ತನಕ ಆ ಪರಬ್ರಹ್ಮ ಅಸ್ಮದಾಚಾರ್ಯ ಪರ್ಯಂತಾಯೈ ಗುರು ಪರಂಪರಾಯೈ ನಮಃ. ಸ್ತೋತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ. ಇಲ್ಲಿಗೆ ಎಲ್ಲ ಗುರುಗಳ ಒಂದು ಸ್ತೋತ್ರ ಪುಷ್ಪಾಂಜಲಿ ಆಯಿತು. ಅವರನ್ನ ಹೀಗೆ ಈ ಸ್ತೋತ್ರ ಪುಷ್ಪ ಅಷ್ಟೇ ಇನ್ನೇನು ಮಾಡೋಕ್ಕಾಗೋದಿಲ್ಲವಲ್ಲ, ಸ್ತೋತ್ರ ಪುಷ್ಪಗಳಿಂದ ನಾವು ಪೂಜೆ ಮಾಡಿದ್ದೇವೆ. ಅವರ ಅನುಗ್ರಹ ನಮಗೆ ಪ್ರಾಪ್ತವಾಗಲಿ ಅಂತ ಹೇಳಿ ಈಗ ಸಾಂಪ್ರದಾಯಿಕವಾದ ಈ ಒಂದು ಧೂಪ ದೀಪ ನೈವೇದ್ಯ ಅಂತಕ್ಕಂಥದ್ದು ಅದನ್ನು ಮಾಡಬೇಡಿ. ಅಥ ಧೂಪಂ ಸಮರ್ಪಯಾಮಿ. ಓಂ ದಶಾಂಗಂ ಗುಗ್ಗುಳೋಪೇತಂ ಗಂಧಂ ಚ ಮನೋಹರಂ ಕಪಿಲಾಘೃತ ಸಂಯುಕ್ತಂ ಧೂಪಾರ್ಥಂ ಪ್ರತಿಗೃಹ್ಯತಾಂ. ಆ ಪರಬ್ರಹ್ಮ ಅಸ್ಮದಾಚಾರ್ಯ ಪರ್ಯಂತಾಯೈ ಗುರು ಪರಂಪರಾಯೈ ಧೂಪಮಾಘ್ರಾಪಯಾಮಿ. ಈಗ ಈ ನೈವೇದ್ಯ ಯಥಾಶಕ್ತಿ ಮಾನಸಿಕವಾಗಿ ಮಾಡಿಬಿಡೋಣ. ಕೊನೆಗೆ ಮಂಗಳಾರತಿ. ಅಥ ಮಂಗಳ ನೀರಾಜನಂ. ಓಂ ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಮನುಭಾತಿ ಸರ್ವಂ ಸತ್ಯಭಾಸಾ ಸರ್ವಮಿದಂ ವಿಭಾತಿ. ಆ ಪರಬ್ರಹ್ಮಸ್ಮದಾಚಾರ್ಯ ಪರ್ಯಂತಾಯೈ ಗುರು ಪರಂಪರಾಯೈ ನಮಃ. ಮಂಗಳ ನೀರಾಜನಂ ಸಮರ್ಪಯಾಮಿ. ಓಂ ಈಗ ಮಂತ್ರ ಪುಷ್ಪ ಸಮರ್ಪಣೆ ಮಾಡಿಬಿಡು ಎಲ್ಲರಿಗೂ. ಓಂ ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಸೂರಯಃ ದಿವಿ ಇವ ಚಕ್ಷುರಾತತಂ ತದ್ವಿಪ್ರಾಸೋ ವಿಪಶ್ಚಿತ್. ಇದು ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದ್ದೀನಿ. ಸರಿ. ತದ್ವಿಪ್ರಾಸೋ ವಿಪಶ್ಚಿತೋ ಜಾಗ್ರವಾನ್ ಸಸ್ಸಮಿಂಧತೆ ವಿಷ್ಣೋರ್ಯತ್ ಪರಮಂ ಪದಂ ರಾಜಾಧಿರಾಜಾಯ ಪ್ರಗಲ್ಭ ಮಹಿಮ್ನೇ. ಪ್ರಗಲ್ಭ ಮಹಿಮ್ನೇ ಅತ್ಯಂತ ತೀಕ್ಷ್ಣವಾದ ಮಹಿಮೆಯುಳ್ಳವರಿಲ್ಲ. ರಾಜಾಧಿರಾಜಾಯ ಏಕವಚನದಲ್ಲೇ ಇದೆ.
राजाधिराजाय प्रगल्भमहिम्ने नमो वयं वै श्रवणाय कुर्महे समे ज्ञानं ज्ञानकामाय मह्यं ज्ञानेश्वरो ज्ञप्तिरूपो दधातु तद्वयाय महेशाय महाराजाय नमः ब्रह्म अस्मदाचार्यपर्यन्तायै गुरुपरम्परायै नमः ವೇದೋಕ್ತಮಂತ್ರಪುಷ್ಪಾಣಿ ಸಮರ್ಪಯಾಮಿ. ಮಂತ್ರಪುಷ್ಪ ಈಗ ಯತಿ ವಂದನೆ. ಓಂ ತ್ರಿಧಹಿತಂ ಪಣಿಭಿರ್ಗುಹ್ಯಮಾನಂಗವಿದೇವಾಸೋ ಘೃತಮನ್ವವಿಂದನ್ ಇಂದ್ರ ಏಕಗಂ ಸೂರ್ಯ ಏಕಂ ಜಜನ ವೇನಾದೇಕಗ್ಸ್ವಧಯಾ ನಿಷ್ಠತಕ್ಷುಃ यो देवानां प्रथमं पुरस्ताद्विश्वाधिजो रुद्रो महर्षिः हिरण्यगर्भं पश्यत जायमानगं सनो देवशुभया स्मृत्या संयुनक्तु यस्मात् परं नापरमस्ति किञ्चित् यस्मान्नाणीयो न जायोऽस्ति कश्चित् वृक्ष इव स्तब्धो दिवि तिष्ठत्येकस्तेनेदं पूर्णं पुरुषेण सर्वं न कर्मणा न प्रजया धनेन त्यागेनैके अमृतत्वमानशो परेण नाकं गुहायां विभ्राजते तद्यतयो विशन्ति वेदांत विज्ञान सुनिश्चितार्थाः संन्यासयोगाद्यतयः शुद्धतत्त्वाः ते ब्रह्मलोके तु परान्तकाले परामृताः परिमुच्यन्ति सर्वे दक्रं विपापं परमेष्वभूतं यत्पुण्डरीकं पुरमध्यदग्गस्थं तत्रापि दक्रं परमं विशोकस्तस्मिन्यदन्तस्तदुपासितव्यम् यो वेदादौ स्वर प्रोक्तो वेदान्ते च प्रतिष्ठितः तस्य प्रकृतिरीरस्य महेश्वरः गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः. यति नमस्कार. सर्वान् एतान् ब्रह्मनिष्ठान् श्रोत्रियान् सद्गुरुंश्च अविद्या निवृत्ति द्वारा ब्रह्मज्ञानापेक्ष्यमाणाः सर्वे वयं ಪಾದಪಾತೈಹಿ ನತಾ ಸ್ಮಃ. ಇವರೆಲ್ಲರೂ ಕೂಡ ಈ ಒಂದು ನಿಮಿತ್ತವಾಗಿ ಯಾವುದಕ್ಕೆ ಅವಿದ್ಯಾ ನಿವೃತ್ತಿ ದ್ವಾರ ಬ್ರಹ್ಮಜ್ಞಾನಾಪೇಕ್ಷಮಾಣಾಹ, ಅವಿದ್ಯಾ ನಿವೃತ್ತಿಯ ಮುಖಾಂತರ ಬ್ರಹ್ಮಜ್ಞಾನವನ್ನ ಅಪೇಕ್ಷೆ ಮಾಡ್ತಾ ಇರ್ತಕ್ಕಂಥ ನಾವುಗಳು ಅಂತ. ಬ್ರಹ್ಮಜ್ಞಾನಾಪೇಕ್ಷಮಾಣಾಹ ಸರ್ವೇ ವಯಂ, ಅವ್ರನ್ನ ಎಲ್ಲರನ್ನ ಸರ್ವಾನೇತಾನ್ ಬ್ರಹ್ಮನಿಷ್ಠಾನ್ ಶ್ರೋತ್ರಿಯಾನ್ ಸದ್ಗುರೂನ್ ಪಾದಪಾತೈಹಿ ನತಾ ಸ್ಮಃ. ನಮಃ ಪಿಪ್ಪಲಾದಾದಿ ಸರ್ವೇಭ್ಯಃ ಪರಮಗುರುಭ್ಯೋ ನಮಃ. ನಮಃ ಪರಮಋಷಿಭ್ಯೋ ನಮಃ ಪರಮಋಷಿಭ್ಯಃ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ಈಗ ಈ ಒಂದು ಗುರು ಪಾದುಕಾ ಸ್ತೋತ್ರ ಒಂದು ಹೇಳಿಬಿಟ್ಟು ಇದನ್ನ ಸಂಪನ್ನ ಮಾಡೋಣ. ಟೈಮ್ ಸರಿಯಾಗಿದೆ ಅಂತ ಕಾಣುತ್ತೆ, ಒಂದು ಸ್ವಲ್ಪ 5 ನಿಮಿಷ ಜಾಸ್ತಿ ಆಗುತ್ತೆ, ಕ್ಷಮಿಸ್ಬಿಡ್ಬೇಕು. ಓಂ ಅಥ ನಿಮಿಷ. ಗುರುಪಾದಕ ಸ್ತೋತ್ರ ಎಲ್ಲರೂ ಹೇಳೋದಕ್ಕಾಗೋದಿಲ್ಲ, ಮನಸ್ಸಲ್ಲಿ ಬೇಕಾದ್ರೆ ಹೇಳ್ಕೊಬೋದು. ಎಲ್ಲರೂ ಹೇಳಿದ್ರೆ ಇಲ್ಲಿ ಇದಾಗ್ಬಿಡುತ್ತೆ, ರಿಫ್ಲೆಕ್ಟ್ ಆಗೋದು, ಎಕೋ ಬಂದ್ಬಿಡುತ್ತೆ. ಓಂ ಅನಂತ ಸಂಸಾರ ಸಮುದ್ರತಾರ ನೌಕಾಯಿತಾಭ್ಯಾಂ ಗುರುಭಕ್ತಿದಾಭ್ಯಾಂ ವೈರಾಗ್ಯ ಸಾಮ್ರಾಜ್ಯದ ಪೂಜನಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ಕವಿತ್ವವಾರಾಶಿ ನಿಶಾಕರಾಭ್ಯಾಂ ದೌರ್ಭಾಗ್ಯದಾವಾಂಬುಧಮಾಲಿಕಾಭ್ಯಾಂ ದೂರೀಕೃತಾನಮ್ರ ವಿಪತ್ತಿತಾಭ್ಯಾಂ
ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ನತಾಯಯೋಃ ಶ್ರೀಪತಿತಾಂ ಸಮೀಯುಃ ಕದಾಚಿದಪ್ಯಾಶು ದರಿದ್ರವರ್ಯಾಃ ಮೂಕಾಶ್ಚ ವಾಚಸ್ಪತಿತಾಂ ಹಿತಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ನಾಲೀಕನೀಕಾಶಪದಾಕೃತಾಭ್ಯಾಂ ನಾನಾವಿಮೋಹಾದಿನಿವಾರಿಕಾಭ್ಯಾಂ ನಮಜ್ಜನಾಭೀಷ್ಟತತಿಪ್ರದಾಭ್ಯಾಂ ನಮೋ ನಮಃ ಶ್ರೀಗುರುಪಾದುಕಾಭ್ಯಾಂ ನೃಪಾಲಿಮೌಲಿವ್ರಜರತ್ನಕಾಂತಿ ಸರಿದ್ವಿರಾಜಝಷಕನ್ಯಕಾಭ್ಯಾಂ ನೃಪದತ್ವದಾಭ್ಯಾಂ ನತಲೋಕಪಂಕ್ತೇಃ ನಮೋ ನಮಃ ಶ್ರೀಗುರುಪಾದುಕಾಭ್ಯಾಂ ಪಾಪಾಂಧಕಾರಾರ್ಕಪರಂಪರಾಭ್ಯಾಂ ತಾಪತ್ರಯಾಹೀಂದ್ರಖಗೇಶ್ವರಾಭ್ಯಾಂ ಜಾಡ್ಯಾಬ್ಧಿ ಸಂಶೋಷಣವಾಡವಾಭ್ಯಾಂ ನಮೋ ನಮಃ ಶ್ರೀಗುರುಪಾದುಕಾಭ್ಯಾಂ ಶಮಾಧಿಷಟ್ಕಪ್ರದವೈಭವಾಭ್ಯಾಂ ಸಮಾಧಿದಾನವ್ರತದೀಕ್ಷಿತಾಭ್ಯಾಂ ರಮಾಧವಾಂಘ್ರಿಸ್ಥಿರಭಕ್ತಿದಾಭ್ಯಾಂ ನಮೋ ನಮಃ ಶ್ರೀಗುರುಪಾದುಕಾಭ್ಯಾಂ ಸ್ವಾರ್ಚಾಪರಾಣಾಮಖಿಲೇಷ್ಟದಾಭ್ಯಾಂ ಸ್ವಾಹಾ ಸಹಾಯಾಕ್ಷಧುರಂಧರಾಭ್ಯಾಂ ಸ್ವಾಂತಾಕ್ಷಭಾವಪ್ರದಪೂಜನಾಭ್ಯಾಂ ನಮೋ ನಮಃ ಶ್ರೀಗುರುಪಾದುಕಾಭ್ಯಾಂ ಕಾಮಾದಿಸರ್ಪವ್ರಜಗಾರುಡಾಭ್ಯಾಂ ವಿವೇಕವೈರಾಗ್ಯನಿಧಿಪ್ರದಾಭ್ಯಾಂ ಬೋಧಪ್ರದಾಭ್ಯಾಂ ಧೃತಮೋಕ್ಷದಾಭ್ಯಾಂ ನಮೋ ನಮಃ ಶ್ರೀಗುರುಪಾದುಕಾಭ್ಯಾಂ ಬೋಧಪ್ರದಾಭ್ಯಾಂ ಧೃತಮೋಕ್ಷದಾಭ್ಯಾಂ ನಮೋ ನಮಃ ಶ್ರೀಗುರುಪಾದುಕಾಭ್ಯಾಂ ನಮೋ ನಮಃ ಶ್ರೀಗುರುಪಾದುಕಾಭ್ಯಾಂ ಓಂ ತತ್ಸತ್ ಶ್ರೀ ಗುರುಭ್ಯೋ ನಮಃ ಶ್ರೀಕೃಷ್ಣಾರ್ಪಣಮಸ್ತು ಜ್ಞಾನ ವೈರಾಗ್ಯ ಸಿದ್ಧಿರಸ್ತು. ಹೋಳಿ ಸಂಪನ್ನವಾಯಿತು.